and subscribe. ಎಲ್ರಿಗೂ ನಮಸ್ಕಾರ. ನಾನ್ ಪರಂ ಪಾಸಿಟಿವ್ ಆತ್ಮ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕುವೈತ್ಲಿರುವಂತ ಒಂದು ಅತಿ ದೊಡ್ಡ ಮಾಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ಶಾಪಿಂಗ್ ಮಾಲ್ ಹೆಸರು ಬಂದು ಅವೆನ್ಯೂ ಮಾಲ್ ಅಂತ. ಈ ವಿಡಿಯೋ ಬಂದು ಆ ಮಾಲ್ ನ ಕಂಟಿನ್ಯೂಷನ್ ಪಾರ್ಟ್ ಆಗಿದೆ. ಈ ಮಾಲ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಇದು ಪ್ರಪಂಚದಲ್ಲೇ 14ನೇ ಅತಿ ದೊಡ್ಡ ಶಾಪಿಂಗ್ ಮಾಲ್ ಆಗಿದೆ. ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಒಳಗಡೆ ಯಾವ ಲೆವೆಲ್ಗೆಲ್ಲ ಇದನ್ನ ಡಿಸೈನ್ ಮಾಡಿದ್ದಾರೆ ಅಂತ. ಈ ಮಾಲ್ ನ ಯಾವ ರೀತಿ ಕಟ್ಟಿದ್ದಾರೆ ಅಂದ್ರೆ ಮನುಷ್ಯರಿಗೆ ಬೇಕಾದಂತ ಬೇಸಿಕ್ ಅವೈಲಬಿಲಿಟಿಗಳು ಎಲ್ಲ ಇಲ್ಲಿ ಸಿಗ್ಬೇಕು ಆ ತರ ಈ ಮಾಲ್ ನ ಅತಿ ದೊಡ್ಡದಾಗಿ ಕಟ್ಟಿದ್ದಾರೆ. ಇಲ್ಲಿ ಎಲ್ಲಾ ತರ ಶಾಪ್ಸ್ ಕೂಡ ಸಿಗುತ್ತೆ, ನಮಗೆ ಎಲ್ಲಾ ತರ ಥಿಂಗ್ಸ್ ಕೂಡ ಸಿಗುತ್ತೆ. ತರಕಾರಿಯಿಂದ ಹಿಡಿದು ಆಳು ಮೂಳು ಬದ್ನಕಾಯಿ ಎಲ್ಲ ಸಿಗುತ್ತೆ ಗುರು ಇಲ್ಲಿ. ನಾನಿವತ್ತು ನಿಮ್ಗೆ ಈ ಮಾಲ್ ನ ವೈಭೋಗ ಹೆಂಗಿದೆ ಅಂತ ನಾನ್ ನಿಮ್ ಕಣ್ ಮುಂದೆ ತೆರೆದಿಡ್ತೀನಿ ಬನ್ನಿ. ನಮ್ಗಿಲ್ಲಿ ಕಾಣಿಸ್ತಿರೋ ದಾರಿ ಬಂದು ಈ ಮಾಲ್ನ ಮಧ್ಯಭಾಗ. ಇದನ್ನ ಹೇಗೆ ರೆಡಿ ಮಾಡಿದ್ದಾರೆ ಅಂದರೆ, ಈಗ ಸಿಟಿ ಕಡೆ ಎಲ್ಲ ನಮಗೆ ರೋಡ್ ಸೈಡೆಲ್ಲ ಯಾವ ಥರ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರುತ್ತೆ, ಶಾಪಿಂಗ್ಸ್ ಇರುತ್ತೆ, ಆ ಥರ ಇದನ್ನ ಮಧ್ಯದಲ್ಲಿ ರೋಡ್ ಮಾಡಿ ಇಲ್ಲಿ ಅಕ್ಕಪಕ್ಕ ಇರೋ ಎಲ್ಲ ಥರ ರೀತಿಯ ಶಾಪ್ಗಳನ್ನ ಓಪನ್ ಮಾಡಿದ್ದಾರೆ. ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ನೋಡಿ, ಇಲ್ಲಿ ಮಧ್ಯೆ ಖರ್ಜೂರದ ಮರಗಳನ್ನ ನೆಟ್ಟು ಬೆಳೆಸಿದ್ದಾರೆ. ಇದು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಾಣೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಇಲ್ಲಿ ತುಂಬ ಜನ ವಾಕ್ ಮಾಡ್ತಾನೆ ಇರ್ತಾರೆ ಯಾವಾಗಲೂ. ಇವರು ಇದನ್ನ ಕಟ್ಟಿರೋ ರೀತಿ ನೋಡಿದರೆ ಇವರು ಮಾಡರ್ನ್ ಸ್ಟೈಲ್ ಆಫ್ ಕುವೈತ್, ಅಂದರೆ ಇವರು ಹಿಂದಿನಿಂದನೂ ಇಲ್ಲಿವರೆಗೂ ಯಾವ ರೀತಿ ಎಸ್ಟಾಬ್ಲಿಷ್ ಆದರೂ ಇವಾಗ ಮಾಡರ್ನೈಸ್ ಆಗಿ ಏನು ಮಾಡಿದ್ದಾರೆ ಆ ರೀತಿ ಇಲ್ಲಿ ಇವರು ಇದನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಇದನ್ನ ಇವರು ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ ಗುರು. ಇದನ್ನೆಲ್ಲ ಒಂದೆರಡು ದಿನದಲ್ಲಿ ನೋಡಿ ಮುಗಿಸೋ ಅಂತದಲ್ಲ, ಅಷ್ಟು ದೊಡ್ಡದಾಗಿದೆ ಇದು. ಕುವೈತ್ ಜನ ಹೆಚ್ಚಾಗಿ ಆಪಲ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾರೆ. ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಕೆಲವೊಂದು ಆಪಲ್ ಪ್ರಾಡಕ್ಟ್ಗಳಲ್ಲಿ ಪ್ರೈಸ್ ಎಲ್ಲ ಕಡಿಮೆ ಇರುತ್ತೆ, ಯಾಕಂದ್ರೆ ಇಲ್ಲಿ ಟ್ಯಾಕ್ಸ್ ಕಡಿಮೆ ಇರೋದ್ರಿಂದ. ಇಲ್ಲೊಂದು ಆಪಲ್ ಕಂಪ್ನಿ ಶಾಪ್ ಇದೆ, ಬನ್ನಿ ಒಳಗಡೆ ಯಾವ ತರ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಸೆಲ್ ಮಾಡ್ತಿದ್ದಾರೆ ಅಂತ ನೋಡೋಣ. Which bank you have? ಹೊಸದಾಗಿ ಲಾಂಚ್ ಆಗಿರೋ ಫೋನ್ ಇದು ಐಫೋನ್ 6 ಅಲ್ಲಿ. ಇದು ಐಫೋನ್ 16, ಇದು ಐಫೋನ್ 16 ಪ್ಲಸ್ ಇದು, ಆ್ಯಂಡ್ ಇನ್ನೊಂದು ಯಾವುದಿದೆ, ಐಫೋನ್ 16 Pro, 16 Pro Max. ಏನು ಮೊಬೈಲ್ ಗುರು, ಎಲ್ಲ ಒಂದಕ್ಕೊಂದು ಸೈಕ್ ಆಗಿದ್ದಾವೆ. ಯೂಸ್ ಮಾಡಿದ್ಮೇಲೆ ಗೊತ್ತಾದ್ರು ಹೆಂಗೆ ಬರುತ್ತೆ ಅಂತ. ಇದೇನೋ ಕೊಟ್ಟಿದ್ದಾರಲ್ಲ ಈ ಸಲ ಹೊಸ ಸೆನ್ಸರ್ ಅಡಿಷನಲ್ ಆಗಿ. ಇದು ಆಲ್ರೆಡಿ ಆ್ಯಂಡ್ರಾಯ್ಡಲ್ಲಿ ತುಂಬ ವರ್ಷದ ಆಚೆನೇ ಬಂದಿತ್ತು. ಆ್ಯಂಡ್ರಾಯ್ಡಲ್ಲೆಲ್ಲ ತುಂಬ ವರ್ಷದ ಆಚೆನೇ ಬಂದ್ಬಿಟ್ಟಿದೆಲ್ಲ. ಕ್ಯಾಮ್ರಾ ಕ್ವಾಲಿಟಿ ಸೈಕಾಗಿರುತ್ತೆ ಮತ್ತು ಇದರಲ್ಲಿ ಅಲ್ವಾ. ಝೂಮಿನ್ ಕೀಪ್ ಡೌನ್ ಲೇಡೀಸ್ ಎಲ್ಲ ಝೂಮ್ ಮಾಡಬೇಡ, ಬೇಕಾದ್ರೆ ಈ ಸೈಡ್ ಮಾಡು. ಮಾಡು ಇನ್ನೂ ಎಷ್ಟು ಹೋಗುತ್ತೆ ಮಾಡು. ಕ್ಲಾರಿಟಿ ನೋಡು, ಅದಕ್ಕೋಸ್ಕರನೇ ಐಫೋನ್ ತೊಗೋಬೇಕು ಅಟ್ಲೀಸ್ಟ್, ಆ ಕ್ಲಾರಿಟಿಗೋಸ್ಕರ. ಇಡು. ಪ್ಯಾಡ್ 813 ಇಂಚಸ್. ಐಫೋನ್ ಪ್ರೋ ಇದು ಇದೆಲ್ಲ ತುಂಬ ಕಾಸ್ಟ್ ಜಾಸ್ತಿ ಇರುತ್ತಾ? ಎಷ್ಟಿದೆ ಇದು ಪ್ರೈಸ್ ಬಂದು? 279 KD. 279 KD. ಬಟ್ ಇದ್ರ ಪ್ರಾಬ್ಲಮ್ ಏನಂದರೆ ಚೆನ್ನಾಗಿ ವರ್ಕ್ ಆಗುತ್ತೆ, ಮಿಸ್ ಆಗಿ ಏನಾದರೂ ಬಿದ್ದು ಡ್ಯಾಮೇಜ್ ಆಯಿತು ಅಂದರೆ ಅಷ್ಟೇ. ಅದ್ರದ್ದು ಹಾಕ್ಸೋದೇ ವೇಸ್ಟ್ ಇದೆ, ಹೊಸ ತಗೊಳ್ಳೋದು ವೇಸ್ಟ್ ಅನಿಸುತ್ತೆ ಒಂದೊಂದ್ಸಲ. ಮೂವಿ ನೋಡೋಕ್ಕೂ ಆಗುತ್ತೆ, ಎಲ್ಲ ಥರ ಯೂಸ್ ಮಾಡ್ಬೋದು. ಬಟ್ ಲ್ಯಾಪ್ಟಾಪ್ ಥರ ಯೂಸ್ ಮಾಡ್ತಾರೆ. ಇದು ಉಬಂಟು ಸಾಫ್ಟ್ವೇರ್ iOS ಥರ ಆಗುತ್ತೆ. ಹಾಂ ಮೆಟಾ ಮೀಟ್ ಐಪ್ಯಾಡ್ ಪ್ರೋ 11 ಇಂಚಸ್ ಉಬಂಟು ಥರ ಇದೆ.
ನೋಡಿ ಇದು ಐಪ್ಯಾಡ್ ಐಪ್ಯಾಡ್. ತುಂಬ ಕಾಸ್ಟ್ಲಿ ಇರುತ್ತೆ ಅನ್ಸುತ್ತೆ ಇಲ್ಲಿ. ಮಿನಿ ಐಪ್ಯಾಡ್ ಎಲ್ಲ ಮಿನಿ. ಬರೀಬೋದು ಇದ್ರ ಮೇಲೆ, ಪೆನ್ ಇಟ್ಕೊಂಡು ಯೂಸ್ ಮಾಡೋದು. iOS 18.1. ಓಕೆ ನೋಡಿ 360 ಡಿಗ್ರಿ ಕ್ಯಾಮ್ರಾ ರೊಟೇಟ್ ಆಗುತ್ತೆ. ಇಲ್ಲಿ ಬಟನ್ಸ್ ಎಲ್ಲ ಇರುತ್ತೆ ಇಲ್ಲಿ. ಯೂಟ್ಯೂಬ್ ಪರ್ಪಸ್ಗೆ. ಯೂಟ್ಯೂಬ್ ಪರ್ಪಸ್ಗೆಲ್ಲ ಯೂಸ್ ಮಾಡ್ಬೋದು. ಒಂದೇ ಬೈ ಮಾಡೋಣ ಅರ್ಜೆಂಟ್ ಇಲ್ಲ, ತುಂಬ ಕಾಸ್ಟ್ ಇದೆ ಇದೆಲ್ಲ. ಮತ್ತು ಐಫೋನ್ ಎಷ್ಟಿದೆ, ಐಫೋನ್ ತೊಗೊಳೋದು ಫಸ್ಟ್, ಅದಾದಮೇಲೆ ಇದ್ರ ಬ್ಯಾಡೆಲ್ಲ ನೋಡೋದು. ನೋಡಿ ಇದ್ರ ಕ್ವಾಲಿಟಿ, ಮೆಟಲ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ನೋಡಿದ್ದು. 45 KD ಅಂತೆ ಎಲ್ಲದ್ರ 45 KD ಹಂಗೆ ತಗೋಬೋದು. ಮೊದಲು ಐಫೋನ್ ಬರಬೇಕು. ಹಾಯ್, ಯು ಆರ್ ಫ್ರಮ್ ಫಿಲಿಪೈನ್? ಯಾ, ದಟ್ಸ್ ಗುಡ್. ವಿ ಆರ್ ಫ್ರಮ್ ಇಂಡಿಯಾ. ಎಸ್, ಥ್ಯಾಂಕ್ ಯು. ಆಪಲ್ ಪ್ರಾಡಕ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಗುರು ನೋಡೋಕ್ಕೆ. ಅದ್ರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಯಾಕಂದರೆ ಅವರು ತುಂಬ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ ಕೂಡ. ಇನ್ನೂ ಬೇರೆ ಬೇರೆ ಜಾಗಗಳನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ.
ಈ ಮಾಲಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದ ಜಾಗ ಇದು. ಇದನ್ನು ಎಷ್ಟು ಚೆನ್ನಾಗಿ ಅದನ್ನು ನಮಗೆ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ಇದನ್ನು ಮತ್ತೆ ಮತ್ತೆ ನೋಡಬೇಕು ಆ ಥರ ಒಂದು ತುಂಬ ವಿಶಾಲವಾಗಿದೆ ಗುರು. ನೋಡಿ ಇಲ್ಲಿ ಮೇಲ್ಗಡೆ ಲೈಟಿಂಗ್ ಡಿಸೈನ್ ಮಾಡಿದ್ದಾರೆ, ಹೆಂಗಿದೆ ಗುರು ಇದು. ಪ್ರತಿ ದೇಶಗಳಿಗೂ ಅವ್ರದ್ದೇ ಆದಂಥ ಒಂದು ವಿಭಿನ್ನ ರೀತಿಯ ಕನ್ಸ್ಟ್ರಕ್ಷನ್ ಸ್ಟೈಲ್ ಇರುತ್ತೆ. ಹಿಂದಿಂದ ನಾವು ನೋಡ್ತಾನೆ ಬಂದಿದ್ದೀವಿ. ಹಾಗೇನೆ ಅರಬ್ ಕಂಟ್ರೀಸ್ಗಳು ಕೂಡ ಒಳ್ಳೆ ರೀತಿಯ ಕನ್ಸ್ಟ್ರಕ್ಷನ್ ಸ್ಟೈಲ್ಗಳನ್ನ ಹೊಂದಿದಾವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಮಾಲ್ ಒಳಗಡೆ ಕಟ್ಟಿರೋ ತುಂಬಾ ಒಳ್ಳೆ ಒಳ್ಳೆ ರೀತಿಯ ಡಿಸೈನ್ಗಳು. ಇದ್ರ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡೋಕೆ ತುಂಬಾ ವರ್ಷಗಳೇ ತಗೊಂಡಿದಾರಂತೆ. ಹಾಗೇನೆ ಈ ಮಾಲಲ್ಲಿ ನಾನು ಇನ್ನೊಂದು ನೋಟಿಸ್ ಮಾಡಿದ್ದೇನೆಂದ್ರೆ ಇಲ್ಲಿ ಗಿಡ ಮರಗಳನ್ನ ಬೆಳೆಸಿದ್ದಾರೆ. ಅದ್ರ ಮೇಲ್ಛಾವಣಿ ಸನ್ಲೈಟ್ ಒಳಗಡೆ ಎಂಟ್ರ್ ಆಗೋ ಥರ ಇದ್ರ ಮೇಲ್ಛಾವಣಿನ ರೆಡಿ ಮಾಡಿದ್ದಾರೆ. ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಗಿಡಗಳಿಗೆ ಆರಾಮಾಗಿ ಸನ್ಲೈಟ್ ಸಿಕ್ಕಿ ಅದು ಬೆಳೆಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈ ಮಾಲ್ ಒಳಗಡೆ ಎಷ್ಟೇ ನೋಡಿದ್ರು ಇದು ಮುಗಿದೇ ಇರೋವಂಥದ್ದು. ಯಾಕಂದರೆ ಇದು ಅಷ್ಟು ದೊಡ್ಡದಾಗಿದೆ. ನಾನು ಈ ವಿಡಿಯೋದಲ್ಲಿ ಎಲ್ಲನೂ ಕವರ್ ಮಾಡೋಕ್ಕಾಗಲಿಲ್ಲ. ಇನ್ನೂ ತುಂಬ ಒಳ್ಳೊಳ್ಳೆ ಪ್ಲೇಸ್ ಇದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಈ ವಿಡಿಯೋದು ಫಸ್ಟ್ ಪಾರ್ಟ್ನ ನಾನು ಈ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಅದ್ರ ಲಿಂಕ್ನ ಕ್ಲಿಕ್ ಮಾಡಿ ನೀವು ಫಸ್ಟ್ ಪಾರ್ಟ್ನ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಹಾಗೆಯೇ ಟಣಾರ್ ಅಂತ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.